ಮೆಸೇಜ್ ಮರ್ಡರ್ ಕೊಲೆ ಮುಚ್ಚಿಡಲು ಮಸಲತ್ತು ನಡೆದಿತ್ತು. ಒಂದೊಂದಾಗಿ ಬಯಲಾಗ್ತಾ ಇದೆ ಕಾಟೇರನ ಕ್ರೌರ್ಯ. ತಮ್ಮಯ್ಯ ಅಂದ್ರು ರೇಣುಕಾಸ್ವಾಮಿ ಬಿಡಲಿಲ್ಲ ಡೆವಿಲ್. ಬಿರಿಯಾನಿ ತಿನ್ನಿಸಿದ್ರಂತೆ. ನಾನು ಅವತ್ತು ಈ ಸುದ್ದಿ ಮಾಡಿದ್ದೆ. ನಾನು ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಬೆಚ್ಚಿ ಬೀಳಿಸೋ ವರದಿ. ಆಮೇಲೆ ನಮಗೆ ಕರೆಕ್ಟ್ ಆ ಥರ ಮಾಹಿತಿ ಬರದೆ ನಾವು ಕೂಡ ಸುಮ್ಮನೆ ಸುದ್ದಿ ಮಾಡಲ್ಲ. ಬಿರಿಯಾನಿ ತಿನ್ನಿಸ್ತಾರೆ, ನಾನ್ ವೆಜ್ ತಿನ್ನಿಸ್ತಾರೆ. ನಾನ್ ವೆಜ್ ತಿನ್ನಿಸಿದಾಗ ಬೇಡ ಸ್ವಾಮಿ, ನಾನು ಜಂಗಮ ನಾವು ತಿನ್ನೋಂಗಿಲ್ಲ. ಉಳಿದವರಾದ್ರು ಅಂದರೆ ಕೆಲವರು ಇದ್ದಾರೆ, ನನ್ನಲ್ಲೂ ನನ್ನ ಫ್ರೆಂಡ್ಸ್ಗಳು ಕೆಲವರು ಲಿಂಗಾಯತರಿದ್ದಾರೆ. ಅಂದರೆ ಅವರು ಈಗ ತಿನ್ನೋಂಗಿಲ್ಲ ಅವರು, ಆದರೆ ಕೆಲವರು ತಿಂತಾರೆ. ನಾನು ನೋಡಿದ್ದೆ, ನನ್ನ ಫ್ರೆಂಡ್ಸ್ಗಳಿದ್ದಾರೆ. ಅದರಲ್ಲಿ ಜಂಗಮರು ಸ್ವಲ್ಪ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಆಗದೇ ಇಲ್ಲಪ್ಪ ಅಂತ ಹೇಳಿ ಇರೋರು ಇದ್ದಾರೆ. ಸೊ ಅವನು ಹೇಳ್ತಾನಂತೆ, ಇಲ್ಲಪ್ಪ ನಾನು ತಿನ್ನಿಸ್ಬೇಡಿ ದಯವಿಟ್ಟು ಜಂಗಮ ಅಂತೇಳಿ ಅದನ್ನು ಬಾಯಿಗೆ ಹಾಕಿದಾಗ ಅದನ್ನು ಉಗುಳ್ತಾರಂತವ್ರು, ತುತು ಅಂತೇಳಿ. ಆಗ ಮತ್ತೆ ವಾಪಸ್ ಹೊಡಿತಾನೆ. ಅನ್ನಕ್ಕೆ ಮರ್ಯಾದೆ ಕೊಡು ಅಂದ್ಬಿಟ್ಟು ವಾಪಸ್ ಹೊಡಿತಾರೆ ಅಂತ ಅಂದ್ಬಿಟ್ಟು. ಇನ್ನಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ. ಮಾದೇಶ, ಯಾವಾಗ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಲಾಯಿತು, ಚಾರ್ಜ್ ಶೀಟ್ ಹಾಕೋದಕ್ಕಿಂತ ಪೂರ್ವದಲ್ಲಿಯೂ ಕೂಡ ಈ ಡಿ ಗ್ಯಾಂಗ್ನ ಕ್ರೌರ್ಯ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಜಗಜ್ಜಾಹೀರಾಗಿದೆ. ಈಗ ಅಧಿಕೃತವಾಗಿ ಇದೇ ರೀತಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಅದರಲ್ಲಿ ಹಲವು ವಿಚಾರಗಳು, ಬೆಚ್ಚಿ ಬೀಳಿಸುವಂತಹ ವಿಚಾರಗಳು, ಇದೇ ವಿಚಾರಗಳು ಈ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಈಗ ಇದೇ ರೇಣುಕಾಸ್ವಾಮಿಗೆ ಇವ್ರು ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದ್ರು ಅನ್ನೋದು ಒಂದೊಂದೇ ವಿಚಾರಗಳು ಸತ್ಯ ಆಚೆ ಬರ್ತಾ ಇರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಒಂದಷ್ಟು ಅಂಶಗಳನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮುಂಚೆ ಕೂಡ ಒಂದಷ್ಟು ಸುದ್ದಿಗಳನ್ನು ಮಾಡಿದ್ವಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಆತನಿಗೆ ಅಂದರೆ ರೇಣುಕಾಸ್ವಾಮಿಗೆ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಯಾವ ರೀತಿ ಚಿತ್ರಹಿಂಸೆ ಕೊಡಲಾಗಿತ್ತು, ಅದರಲ್ಲೂ ಕೂಡ ಆತ ಒಬ್ಬ ಲಿಂಗಾಯತ ಅಂತ ಗೊತ್ತಿದ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ಟಾರ್ಚರ್ ಕೊಡುವಂಥ ಸಂದರ್ಭದಲ್ಲಿ ಆತನಿಗೆ ಮಾಂಸವನ್ನು ಅಂದರೆ ಬಿರಿಯಾನಿಯನ್ನು ತಿನ್ನಿಸೋದಕ್ಕೆ ದರ್ಶನ್ ಕೂಡ ಆ ಒಂದು ಒತ್ತಾಯಪೂರ್ವಕವಾಗಿ ಅವತ್ತು ಅಂದರೆ ಅಂದು ಕೊಲೆ ನಡೆದ ದಿನ ಆ ಒಂದು ಶೆಡ್ನಲ್ಲಿ ಹಲ್ಲೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಆತನ ಮೇಲೆ ಹಲ್ಲೆ ಮಾಡಿದ ನಂತರ ಆತನಿಗೆ ಬಿರಿಯಾನಿಯನ್ನು ತಿನ್ನೋದಕ್ಕೆ ಒತ್ತಾಯ ಮಾಡಿದ್ದ ಅನ್ನೋಂಥ ವಿಚಾರ ಈಗಾಗಲೇ ನಾವು ಕೂಡ ಎಕ್ಸ್ಕ್ಲೂಸಿವ್ ಆಗಿ ಈ ಮುಂಚೆ ಸುದ್ದಿ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅಂಶವನ್ನು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಪೊಲೀಸರು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ವಿಚಾರದ ಬಗ್ಗೆ ಆರೋಪಿ ದರ್ಶನ್ ಬಳಿ ಕೂಡ ಕೇಳಿರ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ಗೊತ್ತಾಗಿದ್ದು ಆತನಿಗೆ ಅಂದರೆ ಒತ್ತಾಯಪೂರ್ವಕವಾಗಿ ಆತ ಬೇಡ ಅಂದ್ರೂ ಕೂಡ ಆತನಿಗೆ ಮಾಂಸವನ್ನು ತಿನ್ನಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆ ವೇಳೆ ಆತ ರೇಣುಕಾಸ್ವಾಮಿ ಉಗಿದ್ರು ಕೂಡ ಆತನ ಮೇಲೆ ದರ್ಶನ್ ದರ್ಪ ತೋರಿದ್ದ, ಅನ್ನಕ್ಕೆ ಬೆಲೆ ಕೊಡೋ ಅಂತೇಳಿ ಆತ ಹೇಳಿದ್ದ ಅನ್ನುವಂಥ ವಿಚಾರ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಜೊತೆಗೆ ಇದಲ್ಲದೆ ದರ್ಶನ್ ಮತ್ತೆ ಪವಿತ್ರ ಗೌಡರ ವಿಚಾರವಾಗಿಯೂ ಕೂಡ ಅಂದರೆ ಅವರಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಕೂಡ ದರ್ಶನ್ ಒಂದಷ್ಟು ವಿಚಾರಗಳನ್ನು ಪೊಲೀಸರ ಮುಂದೆ ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ಎರಡು ರೀತಿಯಾದಂಥ ಹೇಳಿಕೆಗಳನ್ನು ಇಬ್ಬರು ಕೂಡ ಕೊಟ್ಟಿದ್ದಾರೆ. ಒಂದು ಕಡೆ ದರ್ಶನ್ ನಿಮ್ಗೆ ಏನಾಗಬೇಕಂತೇಳಿ ಪವಿತ್ರ ಗೌಡನನ್ನ ಕೇಳಿದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಆತ ನನಗೆ ಫ್ರೆಂಡ್ ಆಗಬೇಕಂತೇಳಿ ಪವಿತ್ರ ಗೌಡ ಹೇಳಿದ್ರೆ, ಈತ ದರ್ಶನ್ ತಾನು ಆಕೆಯ ಜೊತೆ ಲಿವಿಂಗ್ ನಲ್ಲಿ ಇದ್ದೇನೆ ಅಂತೇಳಿ ವಿಚಾರಣೆ ವೇಳೆ ಒಪ್ಕೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತದೆ. ಅಲ್ಲಿ ಆ ಒಂದು ಅವರ ವಿಚಾರ ಆಗಿರ್ಬೋದು. ಅಂದ್ರೆ ದರ್ಶನ್ ಈ ಮಟ್ಟಿಗೆ ಕ್ರೌರ್ಯವನ್ನ ತೋರೋದಕ್ಕೆ ಅದು ಕೂಡ ಓರ್ವ ಯಾರೋ ಒಬ್ಬ ವ್ಯಕ್ತಿ ಆಕೆಗೆ ಮೆಸೇಜ್ ಅನ್ನ ಮಾಡ್ತಾನೆ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ನುವಂಥ ಕಾರಣಕ್ಕೆ ಇಷ್ಟು ದೊಡ್ಡದಾಗಿ ಪ್ಲಾನ್ ಅನ್ನ. ಮತ್ತೊಂದು ಕಡೆ ದರ್ಶನ್ಗೆ ಬೇಲ್ ಕೊಡಿಸಲು ಹರಸಾಹಸ ಪಡ್ತಾ ಇದ್ದಾರಂತೆ ವಿಜಯಲಕ್ಷ್ಮಿ. ಆದರೆ ಅಂದರೆ ಆಲ್ರೆಡಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಹಾಗಾಗಿ ಬೇಲ್ ಸಲ್ಲಿಕೆಗೆ ಅವಕಾಶ ಇರುತ್ತೆ. ಆದರೆ ಬೇಲ್ ಸಿಗೋದಷ್ಟು ಸುಲಭದಂಗೆ ಕಾಣ್ತಾ ಇಲ್ಲ. ಯಾಕೆಂತಂದರೆ ಹಾಗಂತ ಕೊಲೆ ಕೇಸಲ್ಲಿ ಬೇಲ್ ಸಿಗೋದಿಲ್ವ? ಸಿಗತ್ತೆ. ಬೇಲ್ ಸಿಗೋದಿಲ್ವ? ಸಿಗತ್ತೆ. ಆದರೆ ಡೌಟ್ ಇದೆ ಬೇಲ್ ಸಿಗೋದು. ಯಾಕಂದರೆ ಬೇಲ್ ಕೆಳ ಹಂತದ ನ್ಯಾಯಾಲಯಕ್ಕಿಂತ ಹೆಚ್ಚಾಗಿ ಹೈಕೋರ್ಟ್ಗೆ ಹೋಗಬೇಕಾಗತ್ತೆ. ಭಾಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಬೇಲ್ಗಾಗಿ ಅಂತೇಳಿ. ಅದರ ಬಗ್ಗೆ ಸುದೀರ್ಘವಾಗಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಮಾದೇಶ್ ಅಂತ ಒಂದು ಪ್ರಯತ್ನಗಳಾಗ್ತಾ ಇದೆ ಬೇಲ್ ಪಡೆಯೋದಕ್ಕೆ. ಹಾಗಂತ ಕೊಲೆ ಆರೋಪಿಗಳಿಗೆ ಬೇಲ್ ಸಿಗೋದಿಲ್ಲ ಅಂತಲ್ಲ, ಬೇಲ್ ಸಿಗತ್ತೆ. ಆದರೆ ದರ್ಶನ್ ವಿಚಾರದಲ್ಲಿ ಬೇಲ್ ಸಿಗತ್ತಾ ಇಲ್ವಾ ಅಂತ. ಯಾಕೆ ಕೊಲೆ ಆರೋಪಿಗಳಿಗೆ ಸಿಗತ್ತೆ ದರ್ಶನ್ ವಿಚಾರ ಅಂತಂದರೆ, ಕೆಲವು ಅಚಾನಕ್ ಕೊಲೆಗಳಾಗೋಗ್ಬಿಡುತ್ತೆ, ಉದ್ದೇಶಪೂರ್ವಕವಲ್ಲದ ಕೊಲೆಗಳು. ಫಾರ್ ಎಕ್ಸಾಂಪಲ್, ನಾನು ತುಂಬ ಸಲ ಹೇಳಿದ್ದೀನಿ, ಫ್ಯಾಮಿಲಿಯಲ್ಲಿ ಏನೋ ಒಂದು ಗಲಾಟೆ ಆಗುತ್ತೆ, ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ಆಗುತ್ತೆ, ಗೊತ್ತಿಲ್ಲದೇನೋ ಹೊಡೆದು ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ. ಕೋಪದಲ್ಲಿ ನಡೆಯುವಂಥದ್ದು. ಕೋಪದಲ್ಲಿ ಆಮೇಲೆ ಏನೋ ಒಂದು ಕೈಗೆ ಏನು ಸಿಕ್ಕಿದ್ರೆ ಹೊಡೆದು ಬಿಡ್ತಾರೆ. ಅದು ಕರೆಕ್ಟಾದ ಪ್ಲೇಸ್ಗೆ ಬಿದ್ದುಬಿಡುತ್ತೆ, ಸತ್ತೋಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದರೆ ಬೇಲ್ ಸಿಗತ್ತೆ. ಯಾಕೆ ಅಂತಂದರೆ ಆತ
ಕೊಲೆ ಮಾಡಿದ್ದು ಹೇಗೆ, ಅಚಾನಕ್ ಆಗೋಯ್ತು. ಕೊಲೆ ಉದ್ದೇಶ ಏನು ಇರಲಿಲ್ಲ, ಗಲಾಟೆ ಆಗೋಯ್ತು. ಆಮೇಲೆ ಇದೆಲ್ಲ ನೋಡುತ್ತೆ, ಎಷ್ಟು ಹಿಂಸಾತ್ಮಕ ರೀತಿಯಲ್ಲಿ ಹೊಡೆದಿದ್ದಾರೆ, ಇದೆಲ್ಲ ನೋಡ್ತಾರೆ. ತೀವ್ರತೆ ಯಾವ ಥರ ಇದೆ. ಆಮೇಲೆ ಇವನನ್ನು ಹೊರಗೆ ಹಾಕಿದರೆ, ಹೊರಗೆ ಬಿಟ್ಟರೆ ತಲೆ ತಪ್ಪಿಸ್ಕೋಬೋದಾ, ಓಡೋಗ್ಬಿಡ್ತಾನ, ಸಾಕ್ಷಿ ನಾಶ ಮಾಡ್ತಾನ. ಇನ್ನು ಕೆಲವರಿಗೆ ಕೊಡೋದಿಲ್ಲ, ಯಾಕಂತಂದರೆ ಒಬ್ಬ ಮರ್ಡರ್ ಮಾಡಿ ಒಳಗೆ ಬಂದಿರ್ತಾನೆ ಅಂತ ಇಟ್ಕೊಳ್ಳಿ, ಅವನಿಗೆ ಜಾಮೀನು ಕೊಡ್ತಾರೆ, ಅವನ ಕೋಪ ಕಮ್ಮಿ ಆಗಿರೋದಿಲ್ಲ, ಅವ್ನು ಹೊರಗೆ ಹೋಗಿ ಇನ್ನೊಂದು ಮರ್ಡರ್ ಮಾಡ್ತಾನೆ. ಇದೆಲ್ಲ ನೋಡ್ತಾರೆ. ಸಾಕ್ಷಿ ನಾಶ ಮಾಡ್ತಾನ, ಪ್ರಭಾವಶಾಲಿ ಇದ್ದಾನ. ಹಾಗಾಗಿ ಮಾದೇಶ್ ಏನು ಹೇಳ್ತಾರೆ ನೋಡೋಣ. ಮಾದೇಶ್ ಎಷ್ಟು ಚಾನ್ಸ್ ಇದೆ, ಬೇಲ್ಗೆ ಪ್ರಯತ್ನ ಪಡ್ತಾ ಇದ್ರೆ ಬೇಲ್ ಸಿಗೋ ಚಾನ್ಸ್ ಎಷ್ಟಿದೆ ಪ್ರಯತ್ನ ಪಟ್ಟರೆ? ಖಂಡಿತ ಜಯಪ್ರಕಾಶ್, ಈಗಾಗಲೇ ನೀವು ಕೂಡ ಹೇಳ್ತಿದ್ರಿ, ಸಾಮಾನ್ಯವಾಗಿ ಒಂದು ಕೊಲೆ ಕೇಸ್ನಲ್ಲಿ ಓರ್ವ ಆರೋಪಿಗೆ ಬೇಲ್ ಸಿಗೋದು ಅಷ್ಟೊಂದು ಕಷ್ಟ ಏನಲ್ಲ. ಆದರೆ ಆ ಒಂದು ಕೇಸ್ನ ಒಂದು ಗ್ರಾವಿಟಿ ಯಾವ ಲೆವೆಲ್ಗಿದೆ ಅನ್ನೋದನ್ನು ನ್ಯಾಯಾಲಯ ಕನ್ಸಿಡರ್ ಮಾಡುತ್ತೆ. ಅದರಲ್ಲೂ ಕೂಡ ದರ್ಶನ್ ವಿಚಾರದಲ್ಲಿ ಸಾಕಷ್ಟು ಅಂಶಗಳು ಬಂದಿದೆ. ಇಲ್ಲಿ ದರ್ಶನ್ ಒಬ್ಬ ಪ್ರಭಾವಿ ವ್ಯಕ್ತಿ, ಜೊತೆಗೆ ಆತನಿಗೆ ಸಾಕಷ್ಟು ರಾಜಕೀಯದಲ್ಲಿ ಕಾಂಟ್ಯಾಕ್ಟ್ ಇದ್ದಾರೆ. ಈತ ಕೊಲೆ ಮಾಡಿದಂಥ ಸಂದರ್ಭದಲ್ಲಿಯೇ ಈ ಒಂದು ಕೇಸನ್ನು ಮುಚ್ಚಾಕಿದಕ್ಕಾಗಿರ್ಬೋದು, ಜೊತೆಗೆ ಈ ಒಂದು ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಲಕ್ಷಾಂತರ ರೂಪಾಯಿಯನ್ನ ಅವಧಿಗೆಲೆ ಖರ್ಚು ಮಾಡಿದ್ದಾನೋ ಅಂತ ವಿಚಾರ ಈಗಾಗಲೇ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಇಲ್ಲಿವರೆಗೂ ಕೂಡ ಪೊಲೀಸರು ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಸಂದರ್ಭದಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಪದೇ ಪದೇ ಉಲ್ಲೇಖ ಮಾಡಿರೋದು ಅದೇ ಕಾರಣಕ್ಕಾಗಿ. ಅಂದ್ರೆ ಈತ ಹೊರಗಡೆ ಬಂದ್ರೆ ಸಾಕ್ಷ್ಯನಾಶ ಮಾಡೋದ್ರಲ್ಲಿ ಎತ್ತಿದ ಕೈ. ಅಂದ್ರೆ ಈಗಾಗಲೇ ಸಾಕ್ಷ್ಯನಾಶಕ್ಕೆ ಸಾಕಷ್ಟು ಪ್ಲಾನ್ಗಳನ್ನ ಆರೋಪಿಗಳು ಮಾಡ್ಕೊಂಡಿದ್ರು. ನೀವು ಹೇಳ್ತಿದ್ರಿ ಆವಾಗಲೇ, ಅಂದ್ರೆ ಕೊಲೆಗಳು ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸಾಂಪಲ್ ಅನ್ನ ಕೊಡ್ತಿದ್ರಿ. ಅದರಲ್ಲಿ ಈ ಒಂದು ಕೊಲೆಯಲ್ಲಿ ಉದ್ದೇಶ ಪೂರ್ವಕವಾಗಿ, ಜೊತೆಗೆ ಇವರು ಹನಿ ಟ್ರ್ಯಾಪ್ ಮಾಡಿ ಆತನನ್ನ ಕರೆಸಿ ಕೊಲೆ ಮಾಡಿರೋದು ಗೊತ್ತಾಗಿದೆ. ಅದರಲ್ಲೂ ಕೂಡ ಚಿತ್ರಹಿಂಸೆ ಕೊಟ್ಟು ಇಲ್ಲಿ ರೇಣುಕಾಸ್ವಾಮಿ. ಥ್ಯಾಂಕ್ ಯು. ಆಮೇಲೆ ಶ್ರೀಪಾದ್, ಇನ್ನೊಂದೇನಂತಂದ್ರೆ, ಈ ಹಿಂದೆ ಒಂದು ಕೇಸಲ್ಲಿ ಹೈಕೋರ್ಟ್ ಬೇಲ್ ಕೊಟ್ಬಿಡುತ್ತೆ. ಸುಪ್ರೀಂ ಕೋರ್ಟ್ ಆ ಬೇಲನ್ನು ರದ್ದು ಮಾಡುತ್ತೆ. ವಾಪಸ್ ಅರೆಸ್ಟ್ ಮಾಡಿ ಅವ್ರನ್ನ, ವಾಪಸ್ ಅರೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಅದು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಂಥ ಒಂದು ಏನು ಬೇಲ್ ಕೊಟ್ಟಿರುತ್ತೆ. ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ಒಡ್ಡತ್ತೆ. ಅದು ಈಗ ಕಾನೂನಾಗಿದೆ. ಅಂದರೆ ನೀವು ಆ ಥರ ಕೊಡೋಂಗಿಲ್ಲ. ಕೊಲೆ ಆರೋಪದ ಸಂದರ್ಭದಲ್ಲಿ ಕಟ್ಟುನಿಟ್ಟಾಗಿ ಒಂದು ಕೆಲವು ಪ್ರೊಸೀಜರ್ ಇದೆ. ಸೊ ಹಾಗಾಗಿ ನನಗನ್ಸುತ್ತೆ ಅಷ್ಟು ಈಸಿ ಅಲ್ಲ ಬೇಲ್ ಸಿಗೋದು. ಯಾಕಂದರೆ ಇಲ್ಲಿ ಇವರು ಪ್ಲ್ಯಾನ್ ಮಾಡಿದ್ದಾರೆ ಕೊಲ್ಲೋದಕ್ಕೆ, ವಿಚಿತ್ರವಾಗಿ ಹೊಡೆದಿದ್ದಾರೆ. ಆಮೇಲೆ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಪೂರ್ವ ನಿಯೋಜಿತ ಮತ್ತು ಎಲ್ಲೋ ಮಾಡಿದ್ದಾರೆ. ಆಮೇಲೆ ಅದಾದ ನಂತರ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡುವಂಥ ಪ್ರಯತ್ನಗಳಾಗಿದೆ. ಸೊ ಇದೆಲ್ಲ ಗಮನಿಸಿದರೆ ಆಮೇಲೆ ಎಲ್ಲವೂ ಕೂಡ ಕೋರ್ಟ್ನ ವಿವೇಚನೆಗೆ ಬಿಟ್ಟದ್ದು. ಹೌದು, ಪರ್ಟಿಕ್ಯುಲರ್ 1 2 3 4 ಅಂತಿಲ್ಲ. ಕೋರ್ಟ್ ಅಲ್ಲಿ ಜಡ್ಜ್ಗೆ ಓಕೆ, ಮ್ಯಾನೇಜರ್ ಕೊಡಬೇಕು ಅಂತ ಅನಿಸಿದ್ರೆ ಕೊಡ್ಬೋದು. ಓಕೆ. ಇನ್ನು ತಮಗೆಲ್ಲ ಗೊತ್ತಿರುವ ಹಾಗೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತಹ ದರ್ಶನ್ ಒಂದು ಫೋಟೋ ರಿಲೀಸ್ ಆದ ನಂತರ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗುತ್ತೆ. ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಬಳ್ಳಾರಿ ಜೈಲ್ಗೆ ಪೊರ್ಕಿ ಅಂಡ್ ಗ್ಯಾಂಗ್ ಶಿಫ್ಟ್ ಆಗುತ್ತೆ. ದರ್ಶನ್ ಈಗ ಬಳ್ಳಾರಿ ಜೈಲಲ್ಲಿದ್ದರೆ ಆತನ ಸಹಚರರು ಹರಿದು ಹಂಚು ಹೋಗಿದ್ದಾರೆ, ಬೇರೆ ಬೇರೆ ಜೈಲಲ್ಲಿ ಇದ್ದಾರೆ. ಸದ್ಯಕ್ಕೆ ಆ ಫೋಟೋನೇ ದರ್ಶನ್ಗೆ ಯಾವ ರೀತಿ ಕಂಟಕಕ್ಕೆ ಕಾರಣ ಆಯಿತು. ಚಾರ್ಜ್ ಶೀಟ್ನಲ್ಲಿ ಇನ್ನೂ ಹಲವು ಫೋಟೋಗಳ ಸಮೇತ ಹಲವು ದಾಖಲೆಗಳನ್ನು ಸಬ್ಮಿಟ್ ಮಾಡಲಾಗಿದೆ. ಈ ಎಲ್ಲ ವಿಚಾರಗಳು ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಎಷ್ಟರ ಮಟ್ಟಿಗೆ ಕಂಟಕ ಆಗಬಹುದು, ಮತ್ತೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ಡಿ ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡಕ್ಕೆ ರೇಣುಕಾ ಶವ ಸಾಗಾಟದ ದೃಶ್ಯ ಲಭ್ಯ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಂದ ಪಾಪಿಗಳ ಚರಿತೆಗೆ ಬ್ರೇಕ್ ಬೀಳ್ತಾ ಇಲ್ಲ. ಒಂದೊಂದೇ ಎಡೆಯಂತೆ ಒಂದು ಘಟನೆ ಕಣ್ಣಿಗೆ ಕಟ್ಟಿದ ಹಾಗೆ ಹೊರ ಬರ್ತಾನೆ ಇದೆ. ಇದೀಗ ಅದೇ ರೀತಿ ರೌಡಿ ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಸ್ವಾಮಿ ಕೊಲೆ ಮಾಡಿದ ಪೊರ್ಕಿ ಗ್ಯಾಂಗ್ ಶವ ಬೀಸಾಡಲು ಒಂದು ಪ್ಲಾನ್ ಮಾಡಿತ್ತು. ರೌರವ ನರಕ ತೋರಿಸಿ ರೇಣುಕಸ್ವಾಮಿಯನ್ನ ಕೊಂದ ಪಾಪಿಗಳು ಸುಂಕದಕಟ್ಟೆ ಬಳಿಯ ರಾಜಕಾಲುವೆ ಎಸೆಯುವುದಕ್ಕೆ ಪ್ಲಾನ್ ಮಾಡಿದ್ರಂತೆ. ಶವ ಸಾಗಾಟದ ದೃಶ್ಯ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದ್ದು, ಶವ ಸಾಗಾಟದ ವೇಳೆ ಆರೋಪಿಗಳಾದ ಕಾರ್ತಿಕ್, ನಿಖಿಲ್ ಹಾಗೂ ರಾಘವೇಂದ್ರ ಕಾರಿಂದ ಕೆಳಗಿಳಿದು ಓಡಾಟ ಮಾಡ್ತಾ ಇದ್ರು. ಶವ ಸಾಗಾಟದ ಪ್ರೀ ಪ್ಲಾನ್ ಕೂಡ ಉಲ್ಟಾ.
ಇನ್ನು ಆರೋಪಿಗಳ ರೇಣುಕಸ್ವಾಮಿ ಮೃತದೇಹವನ್ನ ರಾಜಕಾಲುವೆಗೆ ಎಸೆಯುವ ಪ್ಲಾನ್ ಮಾಡಿದ್ರು. ಒಂದು ವೇಳೆ ರೌಡಿ ಗ್ಯಾಂಗ್ ರಾಜಕಾಲುವೆಗೆ ಮೃತದೇಹ ಎಸೆದಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಮೃತದೇಹ ಸಿಗ್ತಾ ಇರಲಿಲ್ಲ. ಆದರೆ ರಾಜಕಾಲುವೆ ಇಳಿಸುವ ಸಮಯದಲ್ಲೇ ಬೇರೆ ಕಾರೊಂದು ಬಂದ ಕಾರಣ ಗಾಬರಿಯಾದ ಆರೋಪಿಗಳು ಅಲ್ಲೇ ಇಳಿಸಿ ಹೊರಟಿದ್ದಾರೆ. ಇದಿಷ್ಟೇ ಅಲ್ಲದೆ ಕಾರಲ್ಲಿ ಮೃತದೇಹ ಇದ್ದದ್ರಿಂದ ಗಾಬರಿಯಾಗಿದ್ದ ಸ್ಕಾರ್ಪಿಯೋ ಕಾರು ಚಾಲಕ ರವಿ ಬೇಗ ಕೆಲಸ ಮುಗಿಸಿ ಅಂತ ಕಾರ್ತಿಕ್, ನಿಖಿಲ್ ಹಾಗೂ ರಾಘವೇಂದ್ರಗೆ ಒತ್ತಾಯಿಸಿದಂತೆ. ರಾಜಕಾಲುವೆ ಪಕ್ಕದಲ್ಲೇ ಕಾರು ಇಳಿಸಿದ ಆರೋಪಿಗಳು ಸ್ಕಾರ್ಪಿಯೋ ಕಾರಿನ ಡೋರ್ ಕೂಡ ಹಾಕೊಳ್ಳದೆ ದೌಡಾಯಿಸಿದ್ರಂತೆ. ಕೆಲವರು ಸ್ವಲ್ಪ ದೂರ